ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಕಡಲೆಬೇಳೆಯ ಪಾಯಸವನ್ನು ಮಾಡುವ. ಕಡಲೆಬೇಳೆಯನ್ನು ತೊಳೆದು ಬೇಯಕ್ಕಿಟ್ಟಿದ್ದೀನಿ. ಅಷ್ಟರೊಳಗೆ ನಾವಿಲ್ಲಿ ಏಲಕ್ಕಿ ಪುಡಿ ಮಾಡಿಕೊಳ್ಳುವ. ಹಾಗೆ ಒಂದು ತೆಂಗಿನಕಾಯನ್ನು ತುರಿದು ತೆಂಗಿನ ಹಾಲನ್ನು ತೆಗೆಯುವಂಥದ್ದು. ಕಡಲೆಬೇಳೆ ಪಾಯಸ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕಡಲೆಬೇಳೆಯಲ್ಲಿ ಪೌಷ್ಟಿಕಾಂಶ ಇದೆ ಅಲ್ವಾ. ಹಾಗೆ ಅದಕ್ಕೆ ಉಪಯೋಗಿಸುವಂತಹ ಬೆಲ್ಲದಲ್ಲಿ ಕೂಡ ಕ್ಯಾಲ್ಸಿಯಂ ಇದೆ. ಅದಕ್ಕೋಸ್ಕರ ಕಡಲೆಬೇಳೆ ಪಾಯಸವನ್ನು ಮಧ್ಯೆ ಮಧ್ಯೆ ನಾವು ಮನೆಯಲ್ಲಿ ಮಾಡ್ತಾಯಿರ್ತೀವಿ. ತುಂಬ ಚೆನ್ನಾಗಿರುತ್ತೆ. ಹಾಗೆ ನೈವೇದ್ಯಕ್ಕೆ ಎಲ್ಲ ತುಂಬ ಉಪಯುಕ್ತವಾಗಿದೆ. ನೋಡಿ, ಕಡಲೆಬೇಳೆ ಬೆಂದಾಗಿದೆ. ತೆಂಗಿನ ಹಾಲನ್ನು ಬೆರೆಸಿಕೊಳ್ಳುವ. ತೆಂಗಿನ ಹಾಲನ್ನು ಫಸ್ಟಿಗೆ ಹಾಕಿ ಬೆರೆಸ್ಕೋಬೇಕು, ಆಮೇಲೆ ಬೆಲ್ಲವನ್ನು ಹಾಕಬೇಕು. ಹಾಗೆ ಚೂರು ದಪ್ಪ ಆಗಲಿ ಪಾಯಸ ಅಂಥೇಳಿ ಗೋಧಿ ಹಿಟ್ಟು, 1-2 ಚಮಚ ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟು ಕೂಡ ಆಗುತ್ತೆ. ನೀರನ್ನು ಬೆರೆಸಿ ಕಲಸಿ ಅದಕ್ಕೆ ಹಾಕುವಂಥದ್ದು. ಆಗ ಸ್ವಲ್ಪ ಪಾಯಸ ದಪ್ಪ ಆಗುತ್ತೆ. ಕಡಲೆಬೇಳೆ ಪಾಯಸಕ್ಕೆ ಚೂರು ಉಪ್ಪು ಸಾಕು, ಅಥವಾ ಯಾವುದೇ ಪಾಯಸಕ್ಕಾದರೂ ಚೂರು ಉಪ್ಪು ಸಾಕು. ಯಾಕಂದರೆ ಬೆಲ್ಲದಲ್ಲೇ ಸ್ವಲ್ಪ ಉಪ್ಪಿನಂಶ ಇರುತ್ತೆ. ಸ್ವೀಟ್ ಮಾಡುವಾಗ ಉಪ್ಪು ಅಷ್ಟು ಹಾಕಬೇಕಂತ ಇಲ್ಲ. ನೋಡಿ, ಯಾವಾಗಲೂ ಏಲಕ್ಕಿಯನ್ನು ಪುಡಿ ಮಾಡಿಕೊಳ್ಳುವಾಗ ಸಕ್ಕರೆಯನ್ನು ಹಾಕಬೇಕು, ಬೇಗ ಪುಡಿ ಆಗುತ್ತೆ. ಹೌದು, ಏಲಕ್ಕಿಯನ್ನು ಪುಡಿ ಮಾಡಿಕೊಂಡಾಗಿದೆ. ಇದಕ್ಕೆ ಬೆರೆಸಿಕೊಳ್ಳುವ. ಹಾಗೆ ಒಂದು ಚಮಚದಲ್ಲಿ ತುಪ್ಪ ಹಾಕ್ಕೊಂಡು, ಅಥವಾ ಬಾಣಲೆ ಇದ್ದರೆ ಬಾಣಲೆಯಲ್ಲಿ ತುಪ್ಪ ಹಾಕಿ ಆ ತುಪ್ಪದಲ್ಲೇ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹುರಿದುಕೊಳ್ಳೋದು. ಪಾಯಸಕ್ಕೆ ಗೋಡಂಬಿ ದ್ರಾಕ್ಷಿ ತುಂಬ ರುಚಿಕರವಾಗಿರುತ್ತೆ. ಹಾಗಂತ ಹಾಕಲೇಬೇಕು ಅಂತ ಏನಿಲ್ಲ, ಹಾಕದಿದ್ರೂ ಚೆನ್ನಾಗಿರುತ್ತೆ. ಕಡಲೆಬೇಳೆ ಪಾಯಸ ರೆಡಿಯಾಗಿದೆ. ಪರಿಮಳ ಬರ್ತಾ ಇದೆ. ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ.